ಹಲೋ, ನಮಸ್ಕಾರ ಡಾಕ್ಟ್ರೇ. ಏರ್ ಟ್ರಾನ್ಸ್ಪ್ಲಾಂಟೇಷನ್ ಕಾಸ್ಟು ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದು? ಕೆಲವು ಕ್ಲಿನಿಕ್ನವರು ₹100 ಪರ್ ಗ್ರಾಫ್ಟ್ ಚಾರ್ಜ್ ಮಾಡ್ತಾರೆ, ಕೆಲವರು 50 ಮಾಡ್ತಾರೆ, ಕೆಲವರು ₹10 ಮಾಡ್ತೀವಿ ಅಂತಾರೆ. ಯಾಕೆ ಇಷ್ಟೊಂದು ವ್ಯತ್ಯಾಸ? ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನಲ್ಲಿ ಕೆಲವರು ಏರಿಯಾಗಿಷ್ಟು ಅಂತ ಹೇಳ್ತಾರೆ, ಕೆಲವರು ಗ್ರಾಫ್ಟ್ಗಿಷ್ಟು ಅಂತ ಹೇಳ್ತಾರೆ, ಕೆಲವ್ರಿಗೆ ಹೇರ್ಗಿಷ್ಟು, ಕೂದಲಿಗಿಷ್ಟು ಅಂತ ಹೇಳ್ತಾರೆ. ಇಷ್ಟು ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಇದು ನಿಜ, ಕನ್ಫ್ಯೂಸಿಂಗ್ ಏನೋ ಹೌದು. ಈ ಪ್ರಶ್ನೆಗಳನ್ನು ಉತ್ತರ ಕೊಡೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್, ಮೈಸೂರು, ಡರ್ಮಟಾಲಜಿಸ್ಟ್, ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್, ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್, ಬನಶಂಕರಿ, ವಿಜಯನಗರ, ಕನಿಂಗ್ಹ್ಯಾಮ್ ರೋಡ್, ಬ್ಯಾಂಗ್ಳೂರು. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಕೆಲವು ಫ್ಯಾಕ್ಟರ್ಸ್ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು, ಪೇಷಂಟ್ ಕಡೆಯಿಂದ ಎಷ್ಟು ಜಾಗಕ್ಕೆ ಹಾಕಬೇಕು, ಎಷ್ಟು ಗ್ರಾಫ್ಟ್ ಬೇಕು. ಇದರಲ್ಲಿ ಗ್ರಾಫ್ಟ್ ಅಂದರೆ ಏನು ಅಂತ ತಿಳ್ಕೊಬೇಕು. ಗ್ರಾಫ್ಟ್ ಅಂದರೆ ಇಲ್ಲಿಂದ ತೊಗೊಂಡು ಇಲ್ಲಿಗೆ ಹಾಕೋದು, ಅದು ಗ್ರಾಫ್ಟ್ ಅಂತ. ಆ ಗ್ರಾಫ್ಟ್ ಅಂದರೆ ಯೂನಿಟ್ ಗ್ರಾಫ್ಟ್ ಆಗಿರ್ಬೋದು. ಯೂನಿಟ್ ಅಂದರೆ ಇಲ್ಲಿ ಫಾಲಿಕ್ಯುಲರ್ ಯೂನಿಟ್ಸ್ ಅಂತ ಇದೆ. ಒಂದು ಯೂನಿಟಲ್ಲಿ ಒಂದು ಕೂದಲು, 2, 3 ಹೀಗಿರುತ್ತೆ. ಸೊ ಒಂದು ಗ್ರಾಫ್ಟ್ ಅಂದರೆ ಒಂದು ಯೂನಿಟ್. ಇದು ಯೂನಿಟ್ ಗ್ರಾಫ್ಟ್ ಲೆಕ್ಕ. ಇನ್ನು ಕೆಲವರು ಹೇರ್ ಗ್ರಾಫ್ಟ್ ಅಂತಾರೆ, ಅಂದರೆ ಒಂದೊಂದು ಕೂದಲು ಒಂದೊಂದು ಗ್ರಾಫ್ಟ್ ಅಂತ. ಅದು ತಪ್ಪು. ಯಾಕೆಂತಂದರೆ ನಾವೆಲ್ಲನೂ ಸಿಂಗಲ್ ಹೇರ್ ಹಾಕಲ್ಲ. ಸೊ ಇಟ್ ಮಸ್ಟ್ ಬಿ ಯೂನಿಟ್ ಗ್ರಾಫ್ಟ್. ಸೊ ಉದಾಹರಣೆಗೆ ಇಲ್ಲಿಂದ 2000 ಗ್ರಾಫ್ಟ್ ಹಾಕ್ತೀವಿ ಅಂದರೆ ಅದರಲ್ಲಿ 4000 ಕೂದಲಿರುತ್ತೆ. ಸೊ ನಾವು ಒಂದು ಗ್ರಾಫ್ಟ್ಗೆ ₹50 ಅಂತ ಹೇಳಿದ್ರೆ 2000 ಗ್ರಾಫ್ಟ್ಗೆ ₹1,00,000 ಆಯಿತು. ಕೂದಲು ಲೆಕ್ಕದಲ್ಲಿ ಹಾಕೋದಾದರೆ ಒಂದು ಕೂದಲಿಗೆ ₹25 ಹೇಳಬೇಕು, ಆಗಲೂ 1,00,000ನೇ ಬರುತ್ತೆ. ಕೂದಲು ಲೆಕ್ಕ ತಗೊಂಡು ಗ್ರಾಫ್ಟ್ ಲೆಕ್ಕದಲ್ಲಿ ಕಾಸ್ಟ್ ಮಾಡಿದ್ರೆ 2,00,000 ಆಗಿಬಿಡುತ್ತೆ. ಅದು ತಪ್ಪು. ಸೊ ನೀವು ಕೇಳಬೇಕಾದ್ರೆ ಗ್ರಾಫ್ಟ್ ಅಂತಂದರೆ ಯೂನಿಟ್ ಗ್ರಾಫ್ಟಾ, ಹೇರ್ ಗ್ರಾಫ್ಟ್ ಅಂತ ನೀವು ತಿಳ್ಕೊಬೇಕು. ಸಾಮಾನ್ಯವಾಗಿ ಎಲ್ಲ ಕಡೆ ಗ್ರಾಫ್ಟ್ ಯೂನಿಟ್ ಗ್ರಾಫ್ಟ್ ಲೆಕ್ಕ. ಅದು ಯಾಕೆ ಅಂದರೆ ಇಲ್ಲಿ ಯೂನಿಟ್ ಆಗಿರುತ್ತೆ, ನಾವು ಅದನ್ನು ಯೂನಿಟಾಗೇ ಹಾಕ್ತೀವಿ, ಅದನ್ನು ಸ್ಪ್ಲಿಟ್ ಮಾಡಲ್ಲ ಹೇರಾಗಿ. ಹೇಗಿದೆಯೋ ಹಾಗೆ ಹಾಕೋದು. ಏರಿಯಾ ಬಗ್ಗೆ ಯೂಶಲಿ ಜಾಸ್ತಿ ಮಾತಾಡಲ್ಲ. ಯಾಕೆಂತಂದರೆ ಆ ಏರಿಯಾದಲ್ಲಿ ಡೆನ್ಸಿಟಿ ಮುಖ್ಯ. ನಾವು ಇಷ್ಟು ಜಾಗಕ್ಕೆ ಹಾಕ್ತೀವಿ ಅಂದ್ಬಿಟ್ಟು ಅದರಲ್ಲಿ 1500 ಹಾಕ್ಬೋದು, 2500 ಹಾಕ್ಬೋದು. ಸೊ ಅದರಿಂದ ಏರಿಯಾ ಬಗ್ಗೆ ಯಾರೂ ಒಪ್ಕೋಬಾರ್ದು. ಕಾಸ್ಟು ಗ್ರಾಫ್ಟ್ ಬಗ್ಗೆನೇ ಇರಬೇಕು. ಇದು ಒಂದು ಫ್ಯಾಕ್ಟರ್. ಇನ್ನೊಂದು ಮೆಥಡ್ಡು, ಯಾವ ಮೆಥಡ್ ಪ್ರಕಾರ ಅಂತ. ಉದಾಹರಣೆಗೆ ನಾವು ಇಲ್ಲಿಂದ ಲಾಂಗ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರೆ ಅದಕ್ಕೆ ಸ್ಪೆಷಲ್ ಟೆಕ್ನಿಕ್ ಬೇಕು, ಸ್ಪೆಷಲ್ ಮೆಷಿನ್ ಬೇಕು, ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗೆ ಬಿಯರ್ಡ್ ಆ್ಯಂಡ್ ಬಾಡಿ ಹಾಕಬೇಕಾದ್ರೆ ಟೈಮ್ ಜಾಸ್ತಿ ಆಗುತ್ತೆ, ಅಲ್ಲೂ ಒಂದು ಸ್ವಲ್ಪ ಕಾಸ್ಟ್ ವ್ಯತ್ಯಾಸ ಆಗ್ಬೋದು. ಇದ್ರ ಜೊತೆಗೆ ಕೆಲವು ಸತಿ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು, PRP ಮಾಡ್ತೀವಿ, ಹೇರ್ ಫಾಲಿಕಲ್ ಗ್ರಾಫ್ಟ್ ಮಾಡ್ತೀವಿ, ಇದಕ್ಕೂ ಕಾಸ್ಟ್ ಇರುತ್ತೆ. ಇದು ಒಂದು ಲೆಕ್ಕ ಆಯಿತು. ಇದರ ಜೊತೆಗೆ ಇನ್ನು ಕೆಲವು ಕಾಸ್ಟ್ಗಳು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್, ಅಂದರೆ ಸಲಕರಣೆಗಳು, ಫೆಸಿಲಿಟೀಸು. ಯಾವುದೋ ಒಂದು ರೂಮಲ್ಲಿ ಬೇಕಾದ್ರೂ ಮಾಡ್ಬೋದು, ಪಕ್ಕ ಆಪ್ರೇಷನ್ ಥಿಯೇಟ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಆಪ್ರೇಷನ್ ಥಿಯೇಟ್ರಲ್ಲಿ ಮಾಡಿದ್ರೆ ಸೇಫು, ಎಲ್ಲ ಫೆಸಿಲಿಟೀಸು ಇರುತ್ತೆ, ಆದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಎಲ್ಲ ಒಂದು ಸಲೂನಲ್ಲಿ ಮಾಡ್ತೀನಿ, ರೂಮಲ್ಲಿ ಮಾಡ್ತೀನಿ, OPD ನಲ್ಲೇ ಮಾಡ್ತೀನಿ, ಅವಾಗ ಕಾಸ್ಟ್ ಕಡಿಮೆ ಆಗುತ್ತೆ. ಆದರೆ ಅದು ಡೇಂಜರು. ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ಪೇಷಂಟ್ಗಳು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸತ್ತು ಹೋಗಿದ್ದಾರೆ. ಇಲ್ಲಿ ನೋಡಿ, ಕಾನ್ಪುರದಲ್ಲಿ 2 ಪೇಷಂಟ್ ಹೋದರು, ಡೆಲ್ಲಿನಲ್ಲಿ ಹೋದರು, ಮುಂಬೈನಲ್ಲಿ ಹೋದರು. ಆದ್ದರಿಂದ ಎಲ್ಲಿಂದ್ರಲ್ಲಿ ಮಾಡಬಾರ್ದು ಅದನ್ನು. ಇದಕ್ಕೆ ನಮ್ಮ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನವರು ಗೈಡ್ಲೈನ್ಸ್ ಮಾಡಿದ್ದಾರೆ. ಎಲ್ಲಿ ಮಾಡ್ಬೋದು, ಎಲ್ಲಿ ಮಾಡಬಾರ್ದು, ಏನು ಫೆಸಿಲಿಟೀಸ್ ಇರಬೇಕು, ಅದೆಲ್ಲ ಈ ಗೈಡ್ಲೈನ್ಸಲ್ಲಿದೆ. ನಮ್ಮ ಅಸೋಸಿಯೇಷನ್ ಗೈಡ್ಲೈನ್ಸಲ್ಲೂ ಅದನ್ನೆಲ್ಲ ಸ್ಪೆಸಿಫಿಕ್ಕಾಗಿ ಹೇಳಿದೆ. ಇದು ಎರಡನೇ ಕಾಸ್ಟು. ಅಲ್ಲಿ ಡಿಫಿಬ್ರಿಲೇಟರ್ ಇದೆಯಾ, ವೆಂಟಿಲೇಟರ್ ಇದೆಯಾ, ಏನೇನು ಫೆಸಿಲಿಟೀಸ್ ಇದೆ. ಹಾಗೆ ಕೆಲವು ಸಮಯದಲ್ಲಿ ಅನಸ್ಥೆಟಿಸ್ಟ್ ಬೇಕಾಗತ್ತೆ. ಎಮರ್ಜೆನ್ಸಿ ಆದರೆ ಅನಸ್ಥೆಟಿಸ್ಟ್ ಸರ್ವಿಸ್ ಬೇಕು. ಅವರಿದ್ದಾರಾ, ಅವರಿತ್ತು ಅಂತಂದ್ರೆ ಅವ್ರ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಸೇಫ್ಟಿ ಬೇಕು ಅಂತಂದರೆ ಅದೇ ಆಪರೇಷನ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಕೆಲವು ಸತಿ ಅಡ್ಮಿಷನ್ ಬೇಕಾ, ಅದಕ್ಕೂ ಸ್ವಲ್ಪ ಖರ್ಚಾಗುತ್ತೆ. ಲ್ಯಾಬೊರೇಟ್ರಿ ಟೆಸ್ಟು, ಅದಕ್ಕೆ ಕಾಸ್ಟ್ ಆಗುತ್ತೆ. ಔಷಧಿಗಳು, ಅದಕ್ಕೆ ಕಾಸ್ಟ್ ಆಗುತ್ತೆ. ಅದೇ ಥರ ಆಪರೇಷನ್ ಸಮಯದಲ್ಲಿ ಕನ್ಸ್ಯೂಮಬಲ್ಸು, ಇಂಪ್ಲಾಂಟರ್ಸು ಹಾಕೋದಕ್ಕೆ ಇಂಪ್ಲಾಂಟರ್ಸ್ ಯೂಸ್ ಮಾಡ್ತೀವಿ, ಅವೆಲ್ಲ ಡಿಸ್ಪೋಸಬಲ್ ಇನ್ಸ್ಟ್ರೂಮೆಂಟ್ಸು. ಸೊ ಹಾಗಾಗಿ ಅದಕ್ಕೂ ಕಾಸ್ಟ್ ಜಾಸ್ತಿ ಆಗುತ್ತೆ.
ಸೊ ಇದನ್ನೆಲ್ಲ ತಗೊಂಡು ನಾವು ಕಾಸ್ಟ್ ಲೆಕ್ಕಾಚಾರ ಹಾಕ್ತೀವಿ. ಇನ್ನು ಇದರೆಲ್ಲದರ ಜೊತೆಗೆ ಸರ್ಜನ್ ಕಾಸು ಅನುಭವದ ಮೇಲೆ, ಪರಿಣಿತಿ ಮೇಲೆ ವೇರಿ ಆಗುತ್ತೆ. ಈಗ ತಾನು ಕಲ್ತ್ಕೊಂಡ್ರೋ ಒಬ್ಬ ಯುವ ಸರ್ಜನ್ ಕಾಸ್ಟು ಕಡಿಮೆ ಇರ್ಬೋದು. ತುಂಬ ಎಕ್ಸ್ಪೀರಿಯನ್ಸು, ಅನುಭವ ಇರೋದು, ಹೆಸರು ಮಾಡಿರೋ ಸರ್ಜನ್ದು ಕಾಸ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಎಲ್ಲ ಟ್ರೀಟ್ಮೆಂಟ್ಗಳಲ್ಲೂ ಇದು ಒಂದು ಮುಖ್ಯವಾದ ಕಾಸ್ಟ್. ಇದು ಬರೀ ಡಾಕ್ಟ್ರಿಗೆ ಅಂತಲ್ಲ, ಚಾರ್ಟ್ ಅಕೌಂಟೆಂಟು, ಲಾಯರು, ಎಲ್ಲದರಲ್ಲೂ ಈ ಫೀಲ್ಡಲ್ಲಿ ಪ್ರೊಫೆಷನಲ್ಸ್ ಅಂದಮೇಲೆ ಅದೆಲ್ಲ ಇದ್ದೇ ಇರುತ್ತೆ. ಸೊ ನೀವು ಯಾವ ಡಾಕ್ಟ್ರನ್ನ ಬೇಕೋ ಆ ಡಾಕ್ಟ್ರ್ ಪ್ರಕಾರ ಅದು ಕಾಸ್ಟ್ ಆಗುತ್ತೆ. ಈಗ ಎಷ್ಟೋ ಕಡೆ ನೀವು ಗೊತ್ತಿರೋ ಹಾಗೆ ಟೆಕ್ನಿಷಿಯನ್ಸ್ ಮಾಡ್ತಾ ಇದ್ದಾರೆ. ಅವ್ರು SSLC ಓದಿದ್ದಾರೆ, PUC ಓದಿದ್ದಾರೆ, ಬರೀ ಕೆಲವರು ನರ್ಸಸ್ ಮಾಡ್ಕೊಂಡು ಮಾಡ್ತೀವಿ ಅಂತಾರೆ, ಇನ್ನು ಕೆಲವರು ಡೆಂಟಿಸ್ಟ್ಗಳು ಮಾಡ್ತೀವಿ ಅಂತಾರೆ. ಅವ್ರುಗಳದ್ದು ಕಾಸ್ಟ್ ಕಡಿಮೆ ಇದ್ದೇ ಇರುತ್ತೆ. ಬಿಕಾಸ್ ಅವ್ರು ಮಾಡೋ ಹಾಗೆ ಇಲ್ಲ. ಫಸ್ಟ್ ಆಫ್ ಆಲ್ ಮಾಡೋದೇ ಇಲ್ಲಿಗಲ್, ಅದು ಕಾನೂನು ಪ್ರಕಾರ ತಪ್ಪು. ಅಂಥವ್ರು ಮಾಡ್ತೀನಿ ಅಂತಂದಮೇಲೆ ಅದು ತಪ್ಪಿರುತ್ತೆ. ಅದನ್ನು ಅವರು 10 ರೂಪಾಯಿಗೆ ಮಾಡ್ತಾರೆ ಅಂತ ಡಾಕ್ಟ್ರ್ ಹತ್ರ ಬಂದ್ಬಿಟ್ಟು ನೀವು ಯಾಕೆ ಜಾಸ್ತಿ ಮಾಡ್ತೀರಿ ಅಂತ ಕೇಳೋದು ತಪ್ಪಾಗುತ್ತೆ. ಸೊ ಈ ವಿಷಯನ ಎಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು. ಡಾಕ್ಟ್ರ್ ಪರಿಣಿತಿಗೆ, ಅವರ ಅನುಭವಕ್ಕೆ, ಅವರ ಕಲೆಗೆ, ಸ್ಕಿಲ್ಗೆ ಬೆಲೆ ಕೊಡಬೇಕಾಗತ್ತೆ. ಸೊ ಇದೆಲ್ಲ ಸೇರಿಕೊಂಡು ಕಾಸ್ಟ್ ಹೇಳೋದು. ಅಂದರೆ ಪೇಷಂಟ್ಗೆ ಎಷ್ಟು ಗ್ರಾಫ್ಟ್ ಬೇಕು, ಎಷ್ಟು ಏರಿಯಾ ಕೂದಲು ಹಾಕಬೇಕು, ಯಾವ ಮೆಥಡಲ್ಲಿ ಮಾಡಬೇಕು, ಫೆಸಿಲಿಟೀಸ್ ಏನೇನು ಬೇಕು, ಏನೇನು ಫೆಸಿಲಿಟೀಸ್ ಇದೆ, ಎಮರ್ಜೆನ್ಸಿ ಇದೆಯಾ, ಫೆಸಿಲಿಟೀಸ್ ಇದೆಯಾ, ಅನಸ್ಥೆಟಿಸ್ಟ್ ಇದ್ದಾರಾ, ಬೇರೆ ಏನೇನು ಟ್ರೀಟ್ಮೆಂಟ್ಗಳು ಮಾಡಬೇಕು, PRP, ಹೇರ್ ಫಾಲಿಕಲ್ ಗ್ರೋತ್ ಫ್ಯಾಕ್ಟರ್, ನ್ಯಾನೋ ಫ್ಯಾಟ್ ಟ್ರಾನ್ಸ್ಫರ್, ಇವೆಲ್ಲ ಮಾಡಬೇಕಾ, ಲ್ಯಾಬ್ರೇಟ್ರಿ ಟೆಸ್ಟ್ಗಳು ಮಾಡಬೇಕಾ, ಅಡ್ಮಿಷನ್ ಬೇಕಾ ಕೆಲವು ಪ್ರಕರಣಗಳಲ್ಲಿ, ಆ್ಯಂಡ್ ಕಡೆಯದಾಗಿ ಸರ್ಜನ್ದು ಅನುಭವ. ಇನ್ನು ನಮ್ಮ ವೆಂಕಟ್ ಸೆಂಟ್ರಿಗೆ ಬರಬೇಕಂತಂದರೆ ನಮ್ಮಲ್ಲಿ ಎಲ್ಲ ಥರದ ಫೆಸಿಲಿಟಿಗಳು ಇದೆ. ಈಗ ನೀವು ಈ ವಿಡಿಯೋ ನೋಡಿ, ಅತ್ಯುತ್ತಮವಾದ ಉನ್ನತ ಮಟ್ಟದ ಫೆಸಿಲಿಟಿಗಳೆಲ್ಲ ನಮ್ಮಲ್ಲಿದೆ. ನಮ್ಮ ಆಪರೇಷನ್ ಥಿಯೇಟ್ರ್ನಲ್ಲಿ ಏನೇ ಎಮರ್ಜೆನ್ಸಿ ಆದರೂ ಹ್ಯಾಂಡಲ್ ಮಾಡುವಂಥದ್ದು ಎಲ್ಲ ಥರದ ಮೆಷಿನ್ಗಳು ಇದೆ. ನಾವು ಎಲ್ಲ ತರಹದ ಪ್ರೋಟೋಕಾಲ್ಸ್ನು ಚಾಚು ತಪ್ಪದೆ ಪಾಲಿಸ್ತೀವಿ. ನಮ್ಮಲ್ಲಿ 4 ಜನ ಸರ್ಜನ್ಸ್ ಇದ್ದೀವಿ. 2 ಡರ್ಮಟಾಲಜಿಸ್ಟು, 2 ಪ್ಲಾಸ್ಟಿಕ್ ಸರ್ಜನ್ಗಳು. ಒಬ್ಬೊಬ್ಬರದು ಅನುಭವ ಬೇರೆ ಬೇರೆ ತರಹ ಇದೆ. ಅದರ ಪ್ರಕಾರ ನಾವು ರೇಟ್ಗಳನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ನಿಮಗೆ ಒಂದು 25-30 ರೂಪಾಯಿ ಪರ್ ಗ್ರಾಫ್ಟಿಂದ 80-90 ರೂಪಾಯಿ ಗ್ರಾಫ್ಟ್ ತನಕ ರೇಟ್ಗಳಿದೆ. ಪೇಷಂಟು ಯಾರಿಗೆ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಆದರೆ ಒಂದು ವಿಷಯ, ಯಾರೇ ಮಾಡಿದ್ರೂ ನಮ್ಮ ಪ್ರೋಟೋಕಾಲ್ ಪ್ರಕಾರ ಮಾಡ್ತಾರೆ. ಯಾವ ಸರ್ಜನ್ನೇ ಮಾಡಿದ್ರು ರಿಸಲ್ಟ್ ಬರೋದು ಗ್ಯಾರಂಟಿ. ಯಾರೇ ಮಾಡಿದ್ರು ಆ ಸೂಪರ್ವಿಷನ್ನು ಉನ್ನತ ಮಟ್ಟದಲ್ಲಿರುತ್ತೆ. ಯಾರೇ ಮಾಡಿದ್ರು ಸರಿಯಾದ ರೀತಿಯಲ್ಲಿ ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಹಾಗಾಗಿ ಯಾರ ಕೈಲಿ ಬೇಕಾದ್ರೂ ಮಾಡಿಸ್ಕೋಬೋದು. ಇದ್ರ ಜೊತೆಗೆ ತುಂಬ ಬಡವರಾದರೆ, ಅಥವಾ ಕೆಲವು ಸರ್ತಿ ಸುಟ್ಟು ಹೋಗಿರೋ ಸ್ಕಾರ್ ಆಗಿರೋದು, ಕ್ಯಾನ್ಸರ್ ಆದಮೇಲೆ ಆಪರೇಷನ್ ಆಗಿ ಸ್ಕಾರ್ ಆಗಿರೋದು, ಎಕ್ಸ್ರೇ ಟ್ರೀಟ್ಮೆಂಟ್ ತೊಗೊಂಡು ರೇಡಿಯೋಥೆರಪಿ ಕೂತ್ಕೊಂಡು ಇಲ್ಲೆಲ್ಲ ಸುಟ್ಟು ಹೋದಾಗ ಕೂದಲು ಬಿದ್ದು ಹೋಗಿರೋದು, ಅಂಥವ್ರಿಗೆಲ್ಲ ನಾವು ತುಂಬ ಕಡಿಮೆ ದರದಲ್ಲಿ ವರ್ಕ್ಶಾಪ್ಗಳಲ್ಲಿ ಅಥವಾ ದುಡ್ಡೇ ಚಾರ್ಜ್ ಮಾಡದೆ ಮಾಡೋದು ನಮ್ಮಲ್ಲಿ ಸಿಸ್ಟಮ್ ಇದೆ. ನಮ್ಮ ಉದ್ದೇಶ ಯಾವ ಪೇಷಂಟು ದುಡ್ಡುಗೋಸ್ಕರ ಇಲ್ಲಿಂದ ವಾಪಸ್ ಹೋಗಬಾರ್ದು. ಪ್ರತಿಯೊಂದು ಪೇಷಂಟ್ಗೂ ಅವರ ಮಟ್ಟದಲ್ಲಿ ನಾವು ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು ಅನ್ನೋದೇ ನಮ್ಮ ಧ್ಯೇಯ. ನಮ್ಮಲ್ಲಿ ಶ್ರದ್ಧಾ ಕ್ಲಿನಿಕ್ ಅಂತಿದೆ, ಅದರಲ್ಲಿ ಅದರ ಜೊತೆಗೆ ಜಯಶ್ರೀ ಸ್ಕಾರ್ ಕ್ಲಿನಿಕ್ ಅಂತಿದೆ. ಇದರಲ್ಲಿ ಒಂದು ಟ್ರಸ್ಟ್ ಮಾಡಿ ಬಡ ಪೇಷಂಟ್ಗಳಿಗೆ ಹೆಲ್ಪ್ ಮಾಡೋದಕ್ಕೆ ಈ ಫೆಸಿಲಿಟಿ ಮಾಡಿದ್ದೀವಿ. ಸೊ ಹಾಗಾಗಿ ಎಲ್ಲ ಥರದ್ದು ಟ್ರೀಟ್ಮೆಂಟ್ಗಳಿರೋದ್ರಿಂದ ಕಾಸ್ಟು ನಮ್ಮಲ್ಲಿ ಒಬ್ಬರು ಡಾಕ್ಟ್ರಿಗೊಬ್ಬರಿಗೆ ವೇರಿ ಆಗುತ್ತೆ. ಆದರೆ ಯಾರನ್ನು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳೋ ಅವಕಾಶ ನಿಮಗಿದೆ. ಸೊ ಅದನ್ನು ನಾನು ತಿಳಿಸೋಕ್ಕೆ ಬಯಸ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ಸರಿಯಾದ ಫೆಸಿಲಿಟಿ ಇರೋ ಟ್ರೀಟ್ಮೆಂಟ್ನ ಚೂಸ್ ಮಾಡಬೇಕು. ಅನುಭವ ಇರೋ ಡಾಕ್ಟ್ರನ್ನ ಚೂಸ್ ಮಾಡಬೇಕು. ಆಪ್ರೇಷನ್ ಮಾಡಿಸ್ಕೊಳ್ಳೋದು ಜೀವನದಲ್ಲಿ ಒಂದು ಸರ್ತಿ. ಸೊ ಅದನ್ನು ಚೀಪಾಗಿ ಮಾಡ್ತಾರೆ ಅಂತ ಎಲ್ಲೆಲ್ಲೋ ಹೋಗಿ ಮಾಡಿಕೊಂಡ್ರೆ ತೊಂದರೆಗಳಾಗುತ್ತೆ ಪೇಷಂಟ್ಗೆ. ರಿಸಲ್ಟ್ ಬರೋದು ಅಷ್ಟೇ ಅಲ್ಲ, ಜೀವಕ್ಕೆ ಅಪಾಯ ಆಗಿರೋದು ಹಲವಾರು ಸನ್ನಿವೇಶಗಳು ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ ಥರದ್ದಕ್ಕೆ ಹೋಗಬಾರ್ದು. ಸೊ ಸ್ಪಾನಲ್ಲಿ ಮಾಡ್ತೀನಿ, ಸಲೂನಲ್ಲಿ ಮಾಡ್ತೀನಿ, ಬ್ಯೂಟಿ ಕ್ಲಿನಿಕಲ್ಲಿ ಮಾಡ್ತೀನಿ, ಡೆಂಟಲ್ ಕ್ಲಿನಿಕಲ್ಲಿ ಮಾಡ್ತೀನಿ, ಹಾಗೆಲ್ಲ ಆಗಲ್ಲ. ಅದು ಸರಿಯಾದ ಫೆಸಿಲಿಟಿ ಇರೋ ಕಡೆ, ಹಾಸ್ಪಿಟ್ಲಲ್ಲಿ OT ಇರೋ ಕಡೆನೇ ಮಾಡಬೇಕದನ್ನು. ಸೊ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇದನ್ನು ಶೇರ್ ಮಾಡಿ. ಇನ್ನೂ ಏನಾದರೂ ಮಾಹಿತಿ ಬೇಕಾದ್ರೆ ನಮಗೆ ತಿಳಿಸಿ.
ನಮ್ಮ ವೆಬ್ಸೈಟ್ venkatscenter.com ವಿಸಿಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.